ನಮಸ್ತೆ, ನಾನು ಡಾಕ್ಟರ್ ಸ್ಮಿತಾ ರಜನೀಶ್ ಅಂತ. ನಾನು ಆಯುರ್ವೇದಿಕ್ ಡಾಕ್ಟರ್. ನೋಡಿ, ಇಲ್ಲಿ ನೀವು ನೋಡ್ಬೋದು, ನಾವಿದು ಮನೆಯಲ್ಲೇ ಬೆಳೆಸಿದಂಥ ಅರಸಿನ. ಇದು ಅರಸಿನದ ಹುಡಿ ಮತ್ತು ಅದರಿಂದೇ ತಯಾರು ಮಾಡಿದಂತಹ ಕುಂಕುಮ. ಇದು ಅರಸಿನ ಮನೆಯಲ್ಲಿ ಬೆಳೆಸಿ ಇದನ್ನು ಹೀಗೆ ಕಟ್ ಮಾಡಿ 1 ವಾರ ಬಿಸಿಲಲ್ಲಿ ಒಣಗಿಸ್ಬೇಕು. ಬಿಸಿಲಲ್ಲಿ ಒಣಗಿಸಿ ಆದಮೇಲೆ ಅದು ಪೌಡ್ರ್ ಮಾಡಿದರೆ ಇದು ಪ್ಯೂರ್ ನಿಮಗೆ ಅರಸಿನ ಸಿಗ್ತದೆ. ಈಗ ಕುಂಕುಮ ಮಾಡುವ ವಿಧಾನ ಹೇಗಂದ್ರೆ, ಇದೀಗ ಡ್ರೈ ಆಗಿದ್ದು ಇದಿರಲ್ಲ ಅರಸಿನದು ಕೋಡು, ಅದು ಲಿಂಬೆ ರಸ ಮತ್ತೆ ಬೋರಾಕ್ಸ್ ಮತ್ತೆ ಆಲಮ್ ಅಲ್ಲಿ ಹೀಗೆ ನೆನೆಸ್ಬೇಕು. ನೆನೆಸಿ 24 hours ಇಟ್ಟರೆ, ನೋಡಿ ಇಲ್ಲಿ ಆಲ್ರೆಡಿ ನೀವು ನೋಡ್ಬೋದು ಒಂಥರ ರೆಡ್ಡಿಶ್ ಆಗಿದೆ. 24 hours ನಂತರ ಇದನ್ನು ಸ್ಟ್ರೈನ್ ಮಾಡಿ ನೆರಳಲ್ಲಿ 1 ವಾರ ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸಿ ಆದಮೇಲೆ ಇದು ಇದೇ ಥರ ಗಟ್ಟಿ ಆಗ್ತದೆ. ಗಟ್ಟಿ ಆದಮೇಲೆ ಇದು ನಾವು ಮಿಕ್ಸರಲ್ಲಿ ಪುಡಿ ಮಾಡಿ ಜರಡಿ ಹಿಡಿದು ಹೀಗೆ ಆಗ್ತದೆ. ಇದು ಆ್ಯಕ್ಚುಲಿ ಇದಕ್ಕಿಂತ ಸ್ವಲ್ಪ ಲೈಟ್ ಕಲರ್ ಆಗ್ತದೆ. ಆಮೇಲೆ ಪುಡಿ ಆದಮೇಲೆ ಅದಕ್ಕೆ 2 ಚಮಚ ಪ್ಯೂರ್ ತುಪ್ಪ ಹಾಕಿ ಇದಕ್ಕೆ ಸರಿ ಮಿಕ್ಸ್ ಮಾಡಿದರೆ ಈ ರೀತಿ ಕಲರ್ ಬರ್ತದೆ. ಇದು ನೋಡಿ, ಇದು ತುಂಬ ಒಳ್ಳೆಯದು. ನಾವು ಆರಾಮಾಗಿ ಹಚ್ಕೊಳ್ಳಬಹುದು, ಯಾವ ಹೆದರಿಕೆ ಇಲ್ಲದೆ ಹಚ್ಕೊಳ್ಳಬಹುದು. ಯಾಕಂದರೆ ಇದರಲ್ಲಿ ಯಾವುದೇ ಥರದ್ದು ಕೆಮಿಕಲ್ ಇಲ್ಲ. ಇದು ಲಿಂಬೆ ರಸ ಮತ್ತು ಆಲಮ್ ಮತ್ತು ಬೋರಾಕ್ಸ್ ಮಿಕ್ಸ್ ಮಾಡಿರೋದು. ಇದು ಈಗ ನಾವು ನೋಡಿ, ನಾವೇ ಬೆಳೆಸಿದಂತಹ ಅರಸಿನದ್ದು ಪುಡಿ. ಇದು ಈವನ್ ಇನ್ ಆಯುರ್ವೇದ ಹೇಳ್ತಾರೆ, ಡೈಲಿ ಅರಸಿನವನ್ನು ಯೂಸ್ ಮಾಡಬೇಕು. ಇಟ್ ಈಸ್ ಅನ್ ಆಂಟಿಸೆಪ್ಟಿಕ್, ಆಂಟಿ ಇನ್ಫ್ಲಮೇಟ್ರಿ, ಮತ್ತು ಇದ್ರದ್ದು ಕರ್ಕ್ಯುಮಿನ್ ಕಂಟೆಂಟಿಂದ ತುಂಬ ದೇಹಕ್ಕೆ ಒಳ್ಳೆಯದಾಗ್ತದೆ. ಇದು ಈಗ ನಿಮಗೆ ಇದ್ರದ್ದು ಪರಿಮಳದಲ್ಲೇ ಗೊತ್ತಾಗ್ತದೆ ಪ್ಯೂರಿಟಿ ಎಷ್ಟಿದೆ ಅಂತ. ಹೊರಗಡೆ ಮಾರ್ಕೆಟಿಂದ ತಂದಿರೋದು ಸುಮ್ಮನೆ ಕಲರ್ ಮಾತ್ರ, ನಮಗೆ ಕಲರ್ ಮಾತ್ರ ಬರ್ತದೆ. ಯಾವುದೇ ಥರದ್ದು ಇದು ಏನು ಪರಿಮಳ ಇಲ್ಲ, ಏನೂ ಇಲ್ಲ. ನಮ್ಮಲ್ಲೇ ಬೆಳೆದಂತಹ ಅರಸಿನ, ತುಂಬ ಕ್ವಾಂಟಿಟಿ ಇಲ್ಲ, ನಮ್ಗೆ ಎಷ್ಟು ಬೇಕು ಅಷ್ಟು ಬೆಳೆಸಿದ್ವಿ. ಆದರೂ ಯಾರಿಗಾದರೂ ನಿಜವಾಗ್ಲೂ ಸೀರಿಯಸ್ ಆಗಿ ಯಾರಿಗಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮಲ್ಲಿ ಎಷ್ಟಿದೆ ಅವೈಲಬಿಲಿಟಿ ಅಷ್ಟು ಅರಸಿನ ಹಾಗೂ ಕುಂಕುಮ ಕೊಡ್ತೇವೆ.